ನಮಸ್ಕಾರ ಸರ್, ನನ್ನ ಹೆಸರು ರಾಧಾ ಅಂತ. ಆಗ್ಲೇ ಹೇಳಿದ್ರಲ್ರಿ, ನಾನ್ ನಿಮ್ಮ ಹತ್ರ ಒಂದು ಪ್ರಾಬ್ಲಮ್ ಹೇಳ್ಕೋಬೇಕಿತ್ತು. ದಯವಿಟ್ಟು ಕ್ಷಮಿಸಿ. ಆಗ್ಲೇ ನಂದೇ ಬೇಜಾನ್ ಪ್ರಾಬ್ಲಮ್. ಇಲ್ಲ ಇಲ್ಲ, ಇದು ನಿಮ್ ಪ್ರಾಬ್ಲಮ್. ಪ್ರಾಬ್ಲಮ್ ಹೇಳ್ಕೊಂಡ್ರೆ ಎಲ್ರಿಗೂ ಪ್ರಾಬ್ಲಮ್ ಆಗುತ್ತೆ. ನೋಡು, ಎರಡರಲ್ಲೂ ಡಿಸೈಡ್ ಆಗ್ಬೇಕು. ಇಲ್ಲ ಡಾಕ್ಟರ್ ಇರ್ಬೇಕು, ಇಲ್ಲ ನಾನಿರ್ಬೇಕು. ಯಾಕೆ ಮಾವ? 35 ವರ್ಷದ ಹಿಂದೆ ಆ ಡಾಕ್ಟ್ರು ನಮ್ಮ ಮಕ್ಕನಿಗೆ ಅಂದ್ರೆ ನೀ ಮೊಮ್ಮನಿಗೆ ಲೈನ್ ಹೊಡಿತಿದ್ದ ಕಣೋ. ಆ 1960 ಲವ್ ಸ್ಟೋರಿ ಈಗ ಯಾಕೆ? ಈಗಲೂ ಅದನ್ನೇ ಮಾಡಕ್ ಬಂದಿದ್ದಾನೆ. ಅವನು ಬುದ್ಧಿ ಹೇಳು, ಅಂದ್ರೆ ಅವ್ನು ಕೊಂದು ಬಿಡ್ತೀನಿ. ಹಾಗಾದ್ರೆ ಇನ್ನೂ 2 ಕೊಲೆ ಮಾಡಕ್ ರೆಡಿ ಆಗಿ. ಯಾರನ್ನ? ರಾಮ ಮತ್ತು ಶ್ಯಾಮ. ನಿಮ್ ಮಾಲಿನಿ ಇಬ್ಬರನ್ನು ತಪ್ಕೊಂಡು ಹಿತ್ಲಲ್ಲಿ ನಿಂತಿದ್ದಾಳೆ. 3 ಕೊಲೆ ಮಾಡ. ನನ್ನ ಹೆಸರು ರಾಧಾ ಅಂತ. ಎಷ್ಟ್ ಸಲ ಹೇಳ್ತಿರ್ರಿ? ಒಂದೇ ಒಂದ್ಸಲ ನನ್ ಪ್ರಾಬ್ಲಮ್ ಕೇಳ್ಬಿಡಿ ಪ್ಲೀಸ್. ನೋಡಿ ಮೇಡಮ್, ಮೊದ್ಲೇ ನನ್ ಮನ್ಸು ಸರಿ ಇಲ್ಲ, ದಯವಿಟ್ಟು ಫೋರ್ಸ್ ಮಾಡಬೇಡಿ. ನೋಡಿ, ಇದು ನನ್ನ ಲೈಫ್ ಅಂಡ್ ಡೆತ್ ಪ್ರಶ್ನೆ. ರಮೇಶ, ಏನಾದ್ರು ಅರೇಂಜ್ಮೆಂಟ್ಸ್ ಬಾಕಿ ಇತ್ತಾ? ಓ ಹಲೋ, ಐ ಆಮ್ ಸುರೇಶ್. ಎನಿ ಪ್ರಾಬ್ಲಮ್? ರಮೇಶ, ಯಾರು ಅವಳು? ನಿನ್ನಿಂದ ಯಾಕೆ ಬಿದ್ದಿದ್ದಾಳೆ? ನೀನ್ ಅವಳಿಂದ ಬಿದ್ದಿದ್ಯಲ್ಲ ಅದಕ್ಕೆ. ಹಾಗಂತ ಅವಳು ಹೇಳಿದ್ಲ? ನಿಜ ತಾನೆ? ನಿನ್ನ ಹತ್ರ ಹೇಳಿದ್ಲಲ್ಲ, ಪರವಾಗಿಲ್ಲ. ನನ್ನ ಹೆಂಡತಿ ಹತ್ರ ಹೇಳಿಲ್ವಲ್ಲ. ಅದ್ ಸರಿ, ಯಾರವಳು? ಯಾಕೆ ಅಳ್ತಾ ಇದ್ಲು? ನನಗೆ ಗೊತ್ತಿಲ್ಲ. ನೀನೇ ನಿನ್ ತೊಡೆ ಮೇಲೆ ಕೂರಿಸ್ಕೊಂಡು ವಿವರವಾಗಿ ಕೇಳು. ತೊಡೆ ಮೇಲೆ ಲ್ಯಾಪ್ಟಾಪ್, ಫುಲ್ ಸೆನ್ಸ್. ಸರ್, ತಂದೆಯವ್ರ ಬಗ್ಗೆ ಒಂದೆರಡು ಮಾತು. ಬನ್ನಿ. ಇದೊಂದು ಎಣ್ಣೆ ಟ್ಯಾಕ್ಸ್. ಹೋಗಾಚೆ. ನಾವ್ ಹೋಗಲ್ಲ, ಇಲ್ಲೇ ಕುಂತಿರ್ತೀನಿ. ಗಲಾಟೆ ಮಾಡಬಾರ್ದು. ಹೋಗ್. ಬನ್ನಿ ಸರ್, ಬನ್ನಿ. ಆಮೇಲೆ ಹೋಗಿ ಇನ್ನೊಂದು ಕ್ವಾರ್ಟರ್. ಈಗ ರೆಸ್ಟ್. ನಮ್ ತಂದೆ ತುಂಬಾ ದೊಡ್ಡ ವ್ಯಕ್ತಿ. ಶ್ರೀರಾಮಚಂದ್ರನ್ ತರ ಆದರ್ಶ ಪುರುಷ. ಅವ್ರನ್ನ ತಂದೆಯಾಗಿ ಪಡೆದಿದ್ದು ನನ್ನ ಭಾಗ್ಯ. ರಾಜಪ್ಪ, ಇದು ಚೆನ್ನಾಗಿರಲ್ಲ ನೋಡು. ನಿನ್ನ ಮಕ್ಕಳು ರಾಮ ಶ್ಯಾಮ ಇಬ್ರು ನನ್ನ ಮಗಳ ಜೊತೆ ಚಕ್ಕಂದ ಆಡ್ತಾ ಇದಾರೆ. ಅಷ್ಟೊತ್ತಿಂದ ಹುಡುಕ್ತಾ ಇದ್ದೀನಿ, ಕೈಗೆ ಸಿಗದೆ ಆಟ ಆಡಿಸ್ತಾ ಇದಾರೆ. ಅವ್ರಿಬ್ರಿಗೂ ಸರಿಯಾಗಿ ಬುದ್ಧಿ ಹೇಳಿದ್ರೆ ಸರಿ, ಇಲ್ಲಾಂದ್ರೆ ಉದ್ದುತ ಸೆಳ್ಬಿಡ್ತೀನಿ. ಏನು ನಾನು ಹೇಳಿದ್ದೀನಿ ಕಿವಿಗೆ ಬಿತ್ತಾ ಇಲ್ವಾ? ಇದುವರೆಗೂ ಬರೀ 10,000 ರೂಪಾಯಿ ಮಾತ್ರ ಹೊರಗೆ ಬಂದಿದೆ. ಇದರಲ್ಲಿ ಯಾರಿಗೇನೇನು ಅಂತ ಕೊಡ್ಲಿ, ಹೇಗೆ ಮೇಂಟೈನ್ ಮಾಡ್ಲಿ? ಅಯ್ಯೋ, ಪಾಪಿ ನನ್ನ ಮಕ್ಕಳ, ಎಲ್ಲ ಹಾಳಾಗೋಗಿದ್ರು. ನನ್ನನ್ನು ಇಲ್ಲಿ ತಂದು ಹಾಕಿ ಏನು ಎತ್ತದ ವಿಚಾರಿಸಿ ಎಲ್ಲ ಹಾಳಾಗೋಗಿದ್ರಿ. ಎಲ್ಲ ಇನ್ನೊಬ್ಬ ಏನಾಗ್ಬೇಕ ನೋಡ್ತಾ ಇದ್ಯಾ? ನೀರು ತಂದು ಕೊಡು. ಯಾಕೆ ಹಾಗೆ ಹೆಂಡತಿ ಸತ್ತೋದವ್ರ ತರ ಕೂತಿದ್ಯಾ? ಹೆಂಡತಿ ಅಲ್ಲ, ಲವರು. ಹೋಗ್ಬಿಟ್ಲಾ? ಹೋಗ್ಬಿಟ್ಲು, ಕೈ ಕೊಟ್ಟು ಹೋಗ್ಬಿಟ್ಲು. ನಾನು ಯಾವತ್ತೂ ಅವಳು ಕೈ ಕೊಟ್ಟಿದ್ದೆ, ಅವಳು ಇವತ್ತು ನನಗೆ ಕೈ ಕೊಟ್ಟು ಹೋಗ್ಬಿಟ್ಲು. ನೀನ್ ಯಾವ ಮಹಾ ಲವ್ ಮಾಡ್ತೀಯ? ಆ ಕಾಲದಲ್ಲೇ ನಾನ್ ಹೇಗ್ ಲವ್ ಮಾಡ್ತಿದ್ದೆ ಗೊತ್ತಾ? ನೀವಾ? ಲವ್ ಮಾಡುವ ಕಾಲ ಸರಿಯಾಗೇ ಇತ್ತು. ಅವಳಿಗೋಸ್ಕರ ಆ ಊರು ಈ ಊರು ಕಾಡು ಮೇಡು ಎಲ್ಲ ಸುತ್ತಾ ಇದ್ದೆ. ಅವಳಿಗೋಸ್ಕರ ಪ್ರಾಣ ಬಿಡೋದು ಕುಸಿತನಾಗಿದ್ದೆ. ಹೌದಾ? ಏನ್ ಹೌದಾ? ಅವಳು ಹೀಗೆ ಕೇಳಿದ್ಲು. ನನಗ್ ಸಿಟ್ಟು ಬಂತು. ನನ್ನ ಮೇಲೆ ಅನುಮಾನ ಇದ್ರೆ ಏನ್ ಮಾಡ್ಬೇಕು ಅಂದೆ. ಟ್ರೈನ್ ಹೋಗ್ತಾ ಇತ್ತು, ಜಿಗಿ ಅಂತಂದ್ಲು, ಜಿಗಿದು ಬಿಟ್ಟೆ. ಆಮೇಲೆ? ಆಮೇಲೇನು,
ಎಚ್ಚರಾದಾಗ 2 ಕಾಲ್ ತೆಗೆದಿದ್ರು. ಆಮೇಲೆ ಕಾಲಿಲ್ದೆ ಬದುಕ್ತಾ ಇದ್ದೀನಿ. ಆಮೇಲೆ ಆ ಹುಡುಗಿ ಏನ್ ಮಾಡಿದ್ಲು? ಕಾಲಿಲ್ದೆ ಅದನ್ನ ಕಟ್ಕೊಂಡು ಏನ್ ಮಾಡೋದು ಅಂತ ಬೇರೆ ಯಾರನ್ನೋ ಮದುವೆ ಹೊರಟೋದ್ಲು. ರೀ ತಮಟೆಗೆ ಏನ್ರಿ ಅರ್ಜೆಂಟ್? ಅವ್ರಿನ್ನು ಹೋಗಿಲ್ಲ ರೀ. ಇಡ್ರಿ ಫೋನು. ಸರ್, ಮೃತ್ಯುಂಜಯ ಹೋಮ ತುಂಬಾ ಶ್ರೇಷ್ಠವಾದ್ದು. ಆರೋಗ್ಯ ವೃದ್ಧಿಯಾಗಿ ನಿಮ್ ತಂದೆಯವರು ಇನ್ನೂ 100 ವರ್ಷ ಹೆಚ್ಚಾಗಿ ಬದುಕ್ತಾರೆ. ಅವ್ರಿಗಾಗ್ಲೇ 65 ವರ್ಷ, ಇನ್ನೂ 100 ವರ್ಷ ಅಂದ್ರೆ 165 ವರ್ಷ ಅವ್ರು ಬದುಕ್ತಾರೇನ್ರಿ? ಬೇಡ ಬಿಡಿ ಸರ್, 50 ವರ್ಷ ಹೆಚ್ಚಾದ್ರು ಗಿಟ್ಟತ್ತಲ್ವ ಸರ್? ಯಾವ್ದೋ ಮೂಕಜ್ಜಿ ಕನಸು ಕ್ಯಾರೆಕ್ಟ್ರು. ನೀನ್ ಯಾರು? ನಾನೊಬ್ಬ ನತದೃಷ್ಟ ನಿರ್ದೇಶಕ, ಅವಕಾಶಕ್ಕೋಸ್ಕರ ಅಲಿತಾ ಇರೋ ಅಂತರ್ಪಿಶಾಚಿ. ಏನಂದೆ? ನಾನು ರಮೇಶ್ ಅವ್ರ ಫ್ರೆಂಡು. ರಮೇಶ್ ಅವ್ರ ಎಲ್ಲಿ? ನನ್ಗೆ ಸೆಕೆ ಆಗ್ತೈತೆ, ನಾಲ್ಗಡೆ ಕುಂಡ್ರಸು. ಸರಿ ಹೇಳಿ. ಹೇಳಕ್ಕಾಗಲ್ಲ, ಎತ್ಕೊಂಡು ಹೋಗ್ಬೇಕು. ಇವತ್ ಬೆಳಗ್ಗೆಯಿಂದ ಬರೀ ಕಾಲಿಲ್ದವ್ರ ಕಥೆನೇ ಆಗೋಯ್ತು. ಇದು ಕಾಲಿದ್ದು ಪ್ರಯೋಜನ ಇಲ್ಲ. ಅಜ್ಜಿ, ರಮೇಶ್ ಅವ್ರ ಎಲ್ಲಿದ್ದಾರೆ? ಎಲ್ಲಿರ್ತಾನೆ? ಎಂಟಿ ಕೆಳಗಿಡ್ಕೊಂಡು ಓಡಾಡ್ತಾ ಸ್ನೇಹ ಪ್ಲೀಸ್, ನಮ್ಮ ಅಣ್ಣ ಅತ್ತಿಗೆಗಂತೂ ರೆಸ್ಪಾನ್ಸಿಬಿಲಿಟಿ ಇಲ್ಲ, ಅಷ್ಟು ಚೀಪಾಗಿ ಆಡ್ತಾರೆ. ಅದೇ ತರ ನಾವು ಬಿಹೇವ್ ಮಾಡಿದ್ರೆ ಜನ ನಮ್ಮ ಬಗ್ಗೆ ಆಡ್ಕೊಳಲ್ವಾ? ಹಾಗಂತ ಸುಮ್ನೆ ಬಿಟ್ಬಿಡಕ್ಕಾಗುತ್ತೇನ್ರಿ? ನಾನು ನೋಡಿದ್ರೆ ಬೆಳಗಿಂದ ಓಡಾಡ್ಕೊಂಡಿದ್ದೀನಿ. ನಿಮ್ಮ ಅತ್ತೆ ಪಿಕ್ನಿಕ್ ಬಂದಿರೋ ತರ ರೂಮಲ್ಲಿ ಉಳ್ಕೊಂಡಿದ್ದಾಳೆ. ನಮಸ್ಕಾರ ಸರ್. ಏನಾದ್ರೂ ಕೆಲಸ ಇದ್ರೆ ಹೇಳಿ ಸರ್, ಮಾಡ್ತೀನಿ. ಇದೆ. ನನಗಂತೂ ಬಂದವ್ರು ಹೋಗೋರ್ಗೆಲ್ಲ ನಮ್ಮಪ್ಪ ಹೋಗಿಲ್ಲ ಅಂತ ಹೇಳಿ ಬೇಸರ ಆಗ್ಬಿಟ್ಟಿದೆ. ನೀವು ಗೇಟ್ ಹತ್ರ ನಿಂತ್ಕೊಂಡು ನಮ್ಮಪ್ಪ ಹೋಗಿಲ್ಲ ಅಂತ ಕೂಗ್ತಾ ಇರಿ. ಓಕೆ ಸರ್, ಗೇಟ್ ಹತ್ರ ನಿಂತ್ಕೊಂಡು ನಮ್ಮಪ್ಪ ಹೋಗಿಲ್ಲ ಅಂತ ಎಲ್ರಿಗೂ ಹೇಳ್ತೀನಿ. ನಿಮ್ಮಪ್ಪ ಅಲ್ರಿ. ಸಾಕು, ಬುದ್ಧಿ ಹೇಳೋದು ಬೈಯೋದು ತುಂಬಾ ಜಾಸ್ತಿ ಆಯ್ತು. ಹೋಗ್ ನಿಮ್ ಕೆಲ್ಸ ನೋಡ್ಕೊಳ್ಳಿ. ಸ್ನೇಹ ನನ್ ಮಾತು ಕೇಳು ಪ್ಲೀಸ್. ನಿಮ್ ಹತ್ರ ಮಾತಾಡ್ಬೇಕಿತ್ತು. ಅದು ಏನು ಅಂತ ಹೇಳಿದ್ನಲ್ಲ. ಬನ್ನಿ ರೂಮ್ ಹೋಗೋಣ. ನಿಮ್ ಹತ್ರ ಸ್ವಲ್ಪ ಪರ್ಸನಲ್ ಆಗಿ ಮಾತಾಡ್ಬೇಕಿತ್ತು. ಇದು ನನ್ ಲೈಫ್ ಅಂಡ್ ಡೆತ್ ಸಮಸ್ಯೆ, ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ಪ್ಲೀಸ್. ಹಲೋ ನೋಡಿ, ಮಾತಿಗೆ ಮುಂಚೆ ನೀವು ಅಳಕ್ ಶುರು ಮಾಡ್ಬೇಡಿ. ಅದ್ ಏನ್ ಹೇಳ್ಬೇಕು ಅಂತಿದ್ರು ಅದನ್ನ ಹೇಳೇ ಬಿಡಿ. ನಡೀರಿ. ಈ ಪಿಡೆ ಇಲ್ಲಿ ಹೇಗ್ ಬಂತು? ಏನಿದೆ ಇಂಥ ಹೊತ್ನಲ್ಲಿ? ಏನ್ ವಿಷಯ? ರೂಮ್ ತುಂಬಾ ಚೆನ್ನಾಗಿದೆ. ಆಫೀಸ್ ರೂಮ್ ತರ ಕಾಣಿಸ್ತಿದೆ. ಹೌದು, ಆಫೀಸು ಸ್ಟಡಿ ಎಲ್ಲ ಇದೆ. ತುಂಬಾ ಚೆನ್ನಾಗಿ ಇಟ್ಕೊಂಡಿದ್ದೀರಾ. ವಿಷಯಕ್ಕೆ ಬನ್ನಿ. ನಿಮ್ ತಂದೆ ನನ್ ಬಗ್ಗೆ ಯಾವತ್ತಾದ್ರೂ ಏನಾದ್ರೂ ಹೇಳಿದಾರಾ? ಇಲ್ವಲ್ಲ. ಏನ್ ಹೇಳ್ಬೇಕಿತ್ತು? ಅದೇ ನೋಡಿ ನಮ್ ಕರ್ಮ. ಪ್ಲೀಸ್. ನನ್ನ ಮತ್ತೆ ಅವ್ರ ಮಧ್ಯೆ ಏನಿದೆ ಅಂತ ಯಾರಿಗೂ ಹೇಳ್ಕೊಳ್ಳೋ ಹಾಗೆ ಇಲ್ಲ. ಹೇಳ್ಬಾರ್ದು ಅಂತ ಮಾತು ತಗೊಂಡಿದ್ರು, ನಾನು ಮಾತು ಕೊಟ್ಬಿಟ್ಟಿದ್ದೆ. ಆದ್ರೆ ಇವತ್ತು ಇಲ್ಲ, ನನ್ನ ಕೈಯಿಂದ ಆಗಲ್ಲ. ಇನ್ನು ಎಷ್ಟು ದಿವಸ ಅಂತ ಈ ಬದುಕು? ನಾಳೆಯಿಂದ ನನ್ನ ಜೀವನ ಹೇಗೆ ಅಂತ ಯೋಚಿಸಿದ್ರೆ. ಹಲೋ, ಸ್ಟಾಪ್. ನೀವು ಏನ್ ಹೇಳ್ಬೇಕು ಅಂತಿದ್ರು ಅದನ್ನ ನೇರವಾಗಿ ಹೇಳಿ. ಇಷ್ಟೆಲ್ಲ ಹೇಳಿದ ಮೇಲೂ ಇನ್ನೇನ್ ಬಿಡ್ಸ್ ಹೇಳ್ಬೇಕು ನಿಮ್ಗೆ? ಹೌದು, ನಿಮ್ ತಂದೆ ನನ್ನನ್ನ ಗುಟ್ಟಾಗಿ ಮದ್ವೆ ಆಗಿದ್ರು. ಏನ್ರಿ ಮಾತಾಡ್ತಿದ್ದೀರಾ ನೀವು? ದಿಸ್ ಇಸ್ ಇಂಪಾಸಿಬಲ್. ನನಗ್ ಗೊತ್ತಿತ್ತು ನೀವ್ ಹೇಗೆ ಹೇಳ್ತೀರಾ ಅಂತ, ಆದ್ರೆ ನನ್ನ ಹತ್ರ ಸಾಕ್ಷಿ ಇದೆ ನೋಡಿ. ಇಂಥ ಪೋಸಲ್ಲ. ಅಪ್ಪನ ಶರ್ಟ್ ಎಲ್ರಿ? ಅಪ್ಪನ ಪ್ಯಾಂಟ್ ಎಲ್ರಿ? ಹೌದು, ಇದನ್ನೆಲ್ಲ ಅವರೇ ತೆಗ್ದಿದ್ದು. ಮುಂದೆ ನಾನು ಯಾವತ್ತಾದ್ರೂ ಮಿನಿಸ್ಟರ್ ಆದ್ರೆ ನೀನ್ ನನ್ನನ್ನ ಆಟ ಆಡಿಸ್ಬೋದು ಅಂತ ತಮಾಷೆ ಕೂಡ ಮಾಡ್ತಿದ್ರು. ತಮಾಷೆ ಮಾಡೋ ವಿಷಯ ಅಲ್ಲ ಇದು. ಇದೆಲ್ಲ ಇದ್ದು ಮಾತ್ರಕ್ಕೆ ನಮ್ಮಪ್ಪ ನಿಮ್ಮನ್ನ ಮದುವೆ ಆಗಿದ್ರು ಅಂತೆಲ್ಲ ಹೇಳಕ್ಕಾಗಲ್ಲ.
ನಾವಿಬ್ರು ಮದ್ವೆ ಆಗಿರೋ ವಿಡಿಯೋಸ್ ಇದೆ ನನ್ನ ಹತ್ರ. ಸಿಡಿ ಪ್ಲೇಯರ್ ಇದೆ. ಬೇಡ. ಈ ಯಾಕೆ ಬಂದಿದ್ದೀರಿ? ಏನ್ ನಿಮ್ ಉದ್ದೇಶ? ನೋಡಿ, ನಿಮ್ಮ ಆಸ್ತಿಲಿ ಪಾಲ್ ಕೇಳಕ್ಕಲ್ಲ ನಾನು ಇಲ್ಲಿಗೆ ಬಂದಿರೋದು. ನನ್ನ ಮನ್ಸಿನ ನೋವನ್ನ ಹೇಳ್ಕೊಳಕ್ ಬಂದಿದ್ದೀನಿ ಅಷ್ಟೇ. ಎಕ್ಸ್ಕ್ಯೂಸ್ ಮೀ, ಅದೇ ನಿಮ್ ಮುಖದಲ್ಲಿ ಮೀಸೆ ದಾಡಿ ತರ ಇದೆ. ಸಾರಿ ಸಾರಿ ಪ್ಲೀಸ್. ಹಳದ್ ಮೇಕಪ್ ಅಳೋದಕ್ಕೂ ಬಿಡಲ್ಲ. ಬೇಡ ಅಂದ್ರು ಇದು ಬೆಳೆಯೋದು ಬಿಡಲ್ಲ. ಸಾರಿ. ಒನ್ ಮಿನಿಟ್. ನನಗೊಂದು ಅನುಮಾನ. ಅಂದ್ರೆ ನೀವು? ಹೌದು, ನಾನು ಆ ಥರ. ನೋಡಿ, ದಯವಿಟ್ಟು ನಮ್ಮನ್ನ ಆ ಥರ ನೋಡ್ಬೇಡಿ. ಏನ್ ಮಾಡೋದು, ಹೊಳೋದು ಭಗವಂತ ನಮ್ಮನ್ನ ಈ ತರ ಸೃಷ್ಟಿ ಮಾಡ್ಬಿಟ್ಟಿದ್ದಾರೆ. ಮನಸ್ಸೆಲ್ಲ ಹೆಂಗಸ್ರ ಆದ್ರೆ ಬೇಡ ಅಂದ್ರೂ ಗಂಡಸ್ರ ತರ. ಡೀಟೇಲ್ಸ್ ಎಲ್ಲ ಬೇಡ ರೀ. ನಮಗೂ ಎಷ್ಟೆಲ್ಲ ಆಸೆಗಳಿರುತ್ತೆ ಗೊತ್ತಾ? ನಾವು ಮಕ್ಕಳನ್ನ ಹೆತ್ತು ಎಲ್ಲ ಹೆಂಗಸ್ರ ತರ ಇರ್ಬೇಕು ಅನ್ಸುತ್ತೆ. ಆ ದೇವ್ರು ಅದಕ್ಕೆ ಅವಕಾಶನೇ ಕೊಟ್ಟಿಲ್ಲ. ಈ ನೋವು ನಿಮ್ ತಂದೆಗೆ ತುಂಬಾ ಚೆನ್ನಾಗಿ ಅರ್ಥ ಆಗ್ತಿತ್ತು. ನನ್ ಮಕ್ಕಳನ್ನೇ ನಿನ್ ಮಕ್ಕಳು ಅಂತ ಅನ್ಕೋ ಅಂತ ಹೇಳ್ತಿದ್ರು. ನಾನು ಅಷ್ಟೇ. ಅಮ್ಮ ಅಂತ ಅಂತೂ ಆಗಲ್ಲ. ಆದ್ರೆ ಅವರಿದ್ದಾಗ್ಲೇ ಮನೆಗ್ ಬಂದು ಬಾಯ್ ತುಂಬಾ ಚಿಕ್ಕಮ್ಮ ಅಂತ. ನಿಲ್ಲಿಸ್ರಿ ಪ್ಲೀಸ್. ಈಗ ಏನ್ ಬೇಕು ನಿಮಗೆ? ನನಗೇನು ಬೇಡ. ಈ ಆಸ್ತಿ ಬೇಡ, ಈ ಜೀವನನೂ ಬೇಡ. ನಾನು ನನ್ನ ಗಂಡನ ಜೊತೆ, ಅಂದ್ರೆ ನಿಮ್ಮ ತಂದೆ ಜೊತೆ ಸತಿ ಸಹಗಮನ ಮಾಡ್ಬೇಕು ಅಂತಿದ್ದೀನಿ. ಮಹಾಸತಿ ಅನಸೂಯ ತರ, ಮಹಾಸತಿ ರಾಧಾ ರಂಗಪ್ಪ ಅನ್ಸ್ಕೋಬೇಕು ಅಂತಿದ್ದೀನಿ. ಇದಕ್ಕೆ ತಾವು ಅವಕಾಶ ಮಾಡ್ಕೊಳ್ಬೇಕು.